ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಪ್ರಿಪರೇಷನ್ ನಡೀತಾ ಇರುತ್ತೆ ಎಲ್ಲರ ಮನೇಲೂ. ಸೊ ನಮ್ಮ ಮನೇಲೂ ಕೂಡ ಪ್ರಿಪರೇಷನ್ ಆಗಬೇಕಿತ್ತು. ನಾನೇನು ಮಾಡಿದೆ ಅಂತಂದರೆ, ಯಾವಾಗಲೂ ಅಷ್ಟೇ ಹಬ್ಬದ ಹಿಂದಿನ ದಿನ ಏನೇನು ಬೇಕು, ಬಾಳೆ ಎಲೆ, ತಾವರೆ ಹೂವು, ಆ ಥರ ಏನಾದರೂ ಬೇಕಿದ್ರೆ ಗದ್ಗೆ ಶಾಪಲ್ಲಿ ಅಥವಾ ಏನಾದರೂ ಹಬ್ಬದ ಹಿಂದಿನ ದಿನ ಪರ್ಚೇಸ್ ಮಾಡ್ತಾ ಇದ್ದೆ. ಈ ಸರಿ ಏನಾಗ್ತಿದೆ ಅಂತಂದರೆ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗ್ಗೆ 12:30 ಶುರು ಆಗಿದ್ದು ಮಳೆ, ಇನ್ನೂ ಕೂಡ ನಿಂತಿಲ್ಲ. ನಾನು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಕೆಲಸಗಳು ಕೂಡ ಇರುತ್ತಲ್ವ ನಮಗೆ. ಸೊ ಹಾಗಾಗಿ ವೆಯ್ಟ್ ಮಾಡಿದ್ರೆ ಸಾಲಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ತಿಂಡಿ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ರವೆ ಉಂಡೆ, ಕರ್ಜಿಕಾಯಿ. ನಮ್ಮ ಪ್ರೀತಮ್ನ ಇಟ್ಕೊಂಡು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ನನ್ನ ಹಸ್ಬೆಂಡು ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಂದಿಷ್ಟು ರವೆ ಉಂಡೆ, ಕರ್ಜಿಕಾಯಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಮಾಡ್ಕೋತೀನಿ ದೇವ್ರಿಗೆ ಎಲ್ಲಾನು. ಆಮೇಲೆ ಡಿಸೈಡ್ ಮಾಡ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ, ಈ ಫ್ರೈಡೇ ಮಾಡೋಣ, ನೆಕ್ಸ್ಟ್ ಫ್ರೈಡೇ ಮಾಡಿಬಿಡೋಣ, ಯಾಕೋ ಆಗ್ತಾ ಇಲ್ಲ ಅಂತ. ಪೋಸ್ಟ್ಪೋನ್ ಮಾಡೋಣ, ಈ ವರ್ಷ ಈ ಸಾರಿ ಬೇಡ, ನೆಕ್ಸ್ಟ್ ಫ್ರೈಡೇ ಮಾಡೋಣ ಅಂತ. ಯಾಕೋ ಮನ್ಸು ಒಪ್ತಾನೆ ಇಲ್ಲ. ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡೋದು ಬೇಡ, ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಆಗಿಬಿಟ್ಟಿದೆ. ದೇವ್ರಿಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ಪರ್ಚೇಸಿಂಗ್. ಅದ್ರ ಜೊತೆಗೆ ಬೆಳಗ್ಗೆ ಅಂತೂ ನಾನು 5-6 ಗಂಟೆ ಒಳಗಡೆ ಪೂಜೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ಮಗಳಿಗೂ ಕೂಡ ರಜಾ ಕೊಟ್ಟಿಲ್ಲ. ಸೊ ಹಾಗಾಗಿ ಲೇಟಾಗೆ ಪೂಜೆ ಮಾಡ್ಕೊಳ್ಳೋಣ. ಕೆಲಸದ ಮಾಡಿ ಕೆಲಸ ಆಗಲಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ವರ್ಷ ಒಂದೇ ಥರ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಪಾಪು ಇರೋದಕ್ಕೆ ನನಗೆ ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಈಗ ಇವನು ಚಿಕ್ಕ ಮಗು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಬೆಳಗ್ಗೆ ಅಂತೂ ನಿಜ ಹೇಳಬೇಕು ಅಂದರೆ ಅಷ್ಟು ಬಾಡಿ ಪೇಯ್ನ್ ಆಗಿಬಿಟ್ಟಿತ್ತು. ಕಿಚನ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ನಾನು ಡಿಸೈಡೇ ಮಾಡಿಬಿಟ್ಟಿದ್ದೆ, ಆಗಲ್ಲ ಈ ವಾರ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ, ನಾಳೆ ನಾನು ಪೂಜೆ ಮಾಡಲ್ಲ ಅಂತ. ಆಮೇಲೆ ಇಲ್ಲ ಆಗುತ್ತೆ ಅಂತ ಹೇಳಿ ಎದ್ದು ಸ್ವಲ್ಪ ಇವಾಗ ಶುರು ಮಾಡ್ತಾ ಇದ್ದೀನಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಸ್ವಲ್ಪ ಪ್ಲ್ಯಾನಿಂಗ್ ಯಾವ ಥರ ಕೂರಿಸೋದು ಅಂತ. ಅಂದರೆ ಪ್ರತಿ ಸಲ ಸಪ್ರೇಟಾಗಿ ಕೂರಿಸ್ತಾ ಇದ್ದೆ. ಸೊ ನಂಗೆ ಗೊತ್ತಾಗ್ತಾ ಇತ್ತು. ಈಗ ದೇವ್ರ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ನೋಡಬೇಕು ಹೇಗೆ ಮಾಡೋದು ಅಂತ. ನಮ್ಮ ಪ್ರೀತು ನಮ್ಮ ಮಮ್ಮಿ ಒಬ್ಬರೇ ಮಾತಾಡ್ತಾ ಇದ್ದಾರಲ್ಲ, ನನ್ನನ್ನು ತೋರಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ. ಎಲ್ಲಿದೆಯಾ ಪ್ರೀತು? ಅಲ್ಲಿದೆಯಾ ನೋಡು. ಎಲ್ಲಿದೆಯಾ? ಇವತ್ತು ಫುಲ್ಲು ನನ್ನ ಪ್ರಿಪ್ರೇಷನ್ ಹೆಂಗಿರುತ್ತೆ ಹಬ್ಬದ ಹಿಂದಿನ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ. ಬೆಳಗ್ಗೆ ಬೇಗ ಮಾಡಲ್ಲಲ್ವ, ಅದರಿಂದ ಸ್ವಲ್ಪ ಮಾಡ್ಕೋತೀನಿ ಏನೇನು ಬೇಕಾಗುತ್ತೆ. ಬೆಳಗ್ಗೆ ಹೆಂಗೆ ಮಾಡೋದಕ್ಕಾಗಲ್ಲ ಅಂದರೆ, ಈ ಪಾಪುನ ಬೇರೆ ರೆಡಿ ಮಾಡಬೇಕು. ಪಾಪು ರೆಡಿ ಇಲ್ಲ ಅಂತಂದರೆ ಪೂಜೆ ಹೆಂಗಾಗುತ್ತೆ. ಸೊ ಇವ್ರನ್ನೆಲ್ಲ ಬೆಳಗ್ಗೆ ಬೇಗ ರೆಡಿ ಮಾಡೋದು ಕಷ್ಟ ಅಲ್ವಾ. ಹಾಗಾಗಿ ಈ ವರ್ಷ ಹೇಗಾಗುತ್ತೋ ಹಾಗೆ. ಈಗ ಪ್ರಗತಿ ಬರೋ ಟೈಮ್ ಕೂಡ ಆಗೋಗಿದೆ. ನೋಡ್ತೀನಿ, ಮಳೆ ನಿಂತರೆ ಹೋಗ್ತೀವಿ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತಾರೆ. ಹೆಂಗೋ ಹಂಗೆ ತೊಗೊಂಡು ಬರ್ತಾರೆ ಅಲ್ವಾ ಪ್ರೀತು. ಈ ಸರಿ ಅಲ್ಲೇ ಲಕ್ಷ್ಮಿ ಕೂರಿಸೋದಲ್ವಾ, ಹಾಗಾಗಿ ಅದು ಏನು ಒಂದು ಬಿಂದಿಗೆ 2 ಬಿಂದಿಗೆ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಈ ಸರಿ ಒಂದು ಕಳಶ, ಒಂದು ದೊಡ್ಡ ಬಿಂದಿಗೆ, ಅದ್ರ ಮೇಲೆ ಮಣೆ ಇಟ್ಬಿಟ್ಟು ಮಾಡೋಣ. ಅಂದರೆ ಹಿಂದೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಇರಬೇಕಂತೆ. ಹಾಗಾಗಿ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನಗೆ ಆ ಡ್ರಾಯರ್ ಟೇಬಲ್ ಅಷ್ಟು ಒಂದು ಏನಾದರೂ ಒಂದು ಟೇಬಲ್ ಇದ್ದಿದ್ರೆ ತುಂಬ ಚೆನ್ನಾಗಾಗ್ತಾಯಿತ್ತು. ಅದಿಲ್ಲ ನನಗೆ. ಹಾಗಾಗಿ ಅದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಬ್ಯಾಗಲ್ಲಿ ಒಡವೆ, ದೇವ್ರದ್ದು ಹಸ್ತಪಾದ ಎಲ್ಲ ಬ್ಯಾಗಲ್ಲಿ ಇಟ್ಟಿರ್ತೀನಿ ಪ್ರತಿ ವರ್ಷ ತೆಗೆದುಬಿಟ್ಟು. ಅದನ್ನು ಕೂಡ ಎಲ್ಲ ತೆಗೆದಿಟ್ಟಿದ್ದೀನಿ. ದೇವ್ರ ಪೂಜೆ ಸಾಮಾನೆಲ್ಲ ತೊಳಿಬೇಕು. ಅದೆಲ್ಲ ತೊಳೆದ್ಬಿಟ್ಟು ಸೊ ಅದಕ್ಕೆ ನಮ್ಮ ಪ್ರೀತಮ್ನ ಏನಾದರೂ ಕೆಲಸ ಇದ್ದಾಗ ಮಕ್ಕಳು ಕೈ ಕೊಡ್ತಾರಂತೆ. ಹಿಂಗೆ ಇವನು ನಿಕ್ಕೊಳ್ಳಿ ನಿದ್ದೆ ಮಾಡ್ತಿದ್ದಾನೆ ಬೆಳಗ್ಗೆಯಿಂದ, ಏನೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಬ್ಬದ ಹಿಂದಿನ ದಿನ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಮನೇಲೂ ಇದೇ ರೀತಿ ಇರುತ್ತೆ. ಆದರೆ ನಮ್ಮ ಮನೇಲಿ ಹೇಗಿರುತ್ತೆ ಅಂತ ಆ್ಯಸ್ ಎ ವ್ಲಾಗರ್ ಆಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟ. ವರಮಹಾಲಕ್ಷ್ಮಿಗೆ ಹಿಂದಿನ ದಿನ ನನಗೆ ಏನೇನು ಬೇಕು ಅಂತ ನೆನಪಾಗುತ್ತೆ, ಅದೆಲ್ಲವನ್ನು ಲಿಸ್ಟ್ ಮಾಡಿಡ್ತೀನಿ. ಅದನ್ನೆಲ್ಲ ಹೋಗಿ ತೊಗೊಂಡು ಬರ್ತೀವಿ. ಇಲ್ಲ ಅಂತ ಅಂದರೆ ಇವತ್ತು ನಾವು ಏನೋ ಒಂದು ನೆನಪು ಮಾಡಿರ್ತೀವಿ, ನಾಳೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ಹಸಿರು ಬಳೆ ತೊಗೋಬೇಕು. ಹಸಿರು ಬಳೆ, ಕೆಂಪು ಬಳೆ ಎಲ್ಲ ತೊಗೋತಾರೆ. ನಾನು ಹಸಿರು ಮತ್ತು ಕೆಂಪು 2 ಬಳೆ ತೊಗೊಂಡೆ. ಹಾಗೆ ಬ್ಲೌಸ್ ಪೀಸ್ ಕೂಡ ಮೇನ್ ಅಲ್ವಾ ಅರಿಶಿನ ಕುಂಕುಮ ಕೊಡೋದಕ್ಕೆ. ಹಾಗಾಗಿ ಅರಿಶಿನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸು ಅದನ್ನು ಕೂಡ ತೊಗೊಂಡೆ. ನಾನು ಲಾಸ್ಟ್ ಇಯರಿಂದ ಹುಡುಕ್ತಾ ಇದ್ದೆ ವರಮಹಾಲಕ್ಷ್ಮಿದು ವ್ರತ ಅದು ಕತೆ ಬುಕ್ಕು. ಅದು ನನಗೆ ಸಿಕ್ಕೇ ಇಲ್ಲ ಇದುವರೆಗೂ. ಮಧ್ಯೆ ಯಾವಾಗಾದರೂ ತೊಗೊತೀನಿ, ಇಲ್ಲ ಅಂದರೆ ಸಿಗಲ್ಲ ಅನಿಸುತ್ತೆ ಈಗ ಅರ್ಜೆಂಟ್ಗೆ. ಸರಿ, ಹಾಗೆ ಜೋಳ
ಸಿಕ್ತು. ಜೋಳ ನೋಡಿದ್ರೆ ಅದು ಫುಲ್ಲು ಮಳೆ ಬರೋ ಟೈಮು, ಹೇಗೆ ಮಿಸ್ ಮಾಡ್ಕೊಂಡು ಬರೋಕ್ಕಾಗತ್ತೆ. ಹಾಗೆ ಒಂದೆರಡು ಜೋಳ ಎಲ್ಲ ತೊಗೊಂಡ್ವಿ. ಆಮೇಲೆ ಮನೇಲಿ ಸ್ವಲ್ಪನೂ ಸ್ವೀಟ್ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾಂತಿ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಹೋಳಿಗೆ, ಕಜ್ಜಾಯ, ಸ್ವೀಟ್ಸು ಎಲ್ಲನೂ ತೊಗೊಂಡು ಬಂದ್ವಿ. ನಾನು ಮನೇಲಿ ಮಾಡಿದ್ದು ರವೆ ಉಂಡೆ, ಕರ್ಜಿಕಾಯಿ, ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ. ಇಷ್ಟೇ, ನಾನು ತುಂಬ ಮಾಡೋಕ್ಕಾಗಲಿಲ್ಲ. ಇಷ್ಟಕ್ಕೇ ತುಂಬ ಹೊತ್ತಾಯಿತು. ಹಾಗೆ ಗೊತ್ತಲ್ಲ, ಚಿಕ್ಕ ಮಗು ಇರುವಾಗ ನಾವು ಮಾಡೋದು ತುಂಬ ಕಷ್ಟ. ಅಮ್ಮ ಅಂತೂ ಈ ವರ್ಷ ನೀನು ಮಾಡಲೇಬಾರ್ದಿತ್ತು ಅಂದರು. ನನಗೂ ಕೂಡ ಹಾಗೆ ಅನ್ನಿಸ್ತು. ಲಾಸ್ಟಲ್ಲಿ ನಾನು ಈ ವರ್ಷ ಮಾಡಬಾರ್ದಿತ್ತು ಅಂತ ಅಷ್ಟು ನನಗೆ ಕಷ್ಟ ಅನ್ನಿಸ್ತು. ಮಾಡುವಾಗ ಶುರು ಮಾಡಿದಾಗ ಏನೂ ಅನ್ನಿಸ್ಲಿಲ್ಲ. ಬಟ್ ಅದು ಎಂಡ್ ಆಗೋಷ್ಟರಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಫೈನಲಿ ಅದೆಷ್ಟೇ ಕಷ್ಟ ಆದ್ರೂ ಆ ಒಂದು ಎಂಡ್ ರಿಸಲ್ಟ್ ಸಿಗುತ್ತಲ್ಲ, ಸೊ ಅವಾಗ ಆಗೋ ಖುಷಿನೇ ಬೇರೆ. ಅಲ್ಲಿಂದ ಸೀದಾ ನಮ್ಮ ಶಾಪಿಗೆ ಬಂದ್ವಿ. ಏನೇನು ಬೇಕಿತ್ತು ಈಗ ಮನೆಗೆ ಅಡುಗೆ ಮಾಡೋದಕ್ಕೆ ಮತ್ತು ಸ್ವೀಟ್ಸ್ ಮಾಡೋದಕ್ಕೆ ಎಲ್ಲ ತೊಗೊಂಡ್ವಿ. ಪೂಜೆಗೆ ಏನಾದರೂ ಎಕ್ಸ್ಟ್ರಾ ಈ ಥರ ಊದ್ಗಡ್ಡಿ, ಕರ್ಪೂರ ಅದೆಲ್ಲನೂ ಏನೇನು ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಇಲ್ಲೇ ತೊಗೊಳ್ಳೋದು. ಸಿಗ್ದಲೇ ಇರೋದು ಅಂತಂದರೆ ಅದನ್ನು ಹೊರಗಡೆ ತೊಗೋತೀನಿ. ಇಷ್ಟೆಲ್ಲ ಈವ್ನಿಂಗ್ ಆಗೋಯಿತು. ಬೆಳಗ್ಗೆಯಿಂದ ಟ್ರೈ ಮಾಡಿದ್ರು ಮಳೆಯಿಂದಾಗಿ ಏನೂ ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಅದು ಅಲ್ಲದೆ ಹಿಂದಿನ ದಿನ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ತೊಗೊಂಡೆ. ಸೊ ಇಡೀ ದಿನ ಬಂದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡೋದ್ರಲ್ಲೇ ಆಗೋಗಿತ್ತು. ಅಡುಗೆ ಮನೆ ಕ್ಲೀನ್ ಮಾಡಿದ್ದು ಸ್ವಲ್ಪ ನನಗೆ ಜಾಸ್ತಿ ಸ್ಟ್ರೈನ್ ಆಯಿತು ಅನಿಸ್ತು. ಅದಾದಮೇಲೆ ಅವತ್ತೇ ಸ್ಟಾಪ್ ಮಾಡಿದೆ ಎಲ್ಲ ಕೆಲಸನೂ. ಮತ್ತು ಇವತ್ತು ಶುರು ಮಾಡ್ಕೊಂಡಿದ್ದು. ದೇವ್ರ ಸಾಮಗ್ರಿ ಎಲ್ಲನೂ ಒಂದು ದಿನ ಅಂತಂದರೆ, ಇವತ್ತು ಹಬ್ಬ ಅಂತಂದರೆ ಹಿಂದಿನ ದಿನಕ್ಕಿಂತ ಒಂದಿನ ಮುಂಚೆಗೆ ವಾಶ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಹಬ್ಬದ ಹಿಂದಿನ ದಿನ ಹೇಳೋದಕ್ಕಾಗಲ್ಲ, ಕೆಲಸಗಳು ಬೇರೆ ಬೇರೆ ಥರ ಆಗ್ತಾನೇ ಇರುತ್ತೆ. ಹಾಗಾಗಿ ನಾನು ಹಿಂದಿನ ದಿನ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಎಲ್ಲ ವಾಶ್ ಆಯಿತು. ಅದನ್ನೆಲ್ಲ ದೇವ್ರ ಮನೇಲಿ ಇಟ್ಬಿಟ್ಟು ಏನೇನು ಬೇಕೋ ಎಲ್ಲ ಮತ್ತೆ ತಯಾರಿ ಮಾಡ್ಕೋತೀನಿ. ಪ್ರತಿ ವರ್ಷ ಈ ಹಬ್ಬ ಮಾಡ್ಕೊಂಡು ಬಂದಿರೋದ್ರಿಂದ ಏನೋ ಒಂಥರ ಅದನ್ನು ನಿಲ್ಲಿಸೋದಕ್ಕೆ ಮನಸ್ಸಾಗೋದಿಲ್ಲ. ಹೇಗಾದರೂ ಸರಿ, ಫೈನಲಿ ನೀವು ಹೇಗೆ ಮಾಡಿದ್ರು ವರಮಹಾಲಕ್ಷ್ಮಿ ಕೊನೆಗೆ ತುಂಬ ಚೆನ್ನಾಗೇ ಕಾಣಿಸುತ್ತೆ. ತುಂಬ ಭಕ್ತಿಯಿಂದ ಮಾಡಿದ್ರೆ ದೇವ್ರ ಮುಖದಲ್ಲಿ ಏನೋ ನಗು ಕಾಣಿಸುತ್ತೆ ಅಂತ ಹೇಳ್ತಾರೆ. ತಂದಿದ್ದ ಎಲ್ಲ ವಸ್ತುನ ಎತ್ತಿಟ್ಕೊತೀನಿ. ಹಾಗೆ ದೇವ್ರಿಗೆ ಸ್ವೀಟ್ಸ್ ಏನೇನು ತಂದಿದ್ದ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ. ಆದಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ನೈಟೇ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಏನೂ ಕಷ್ಟ ಆಗೋದಿಲ್ಲ. ಸೀರೆ ಉಡಿಸೋದ್ರಿಂದ ಎಲ್ಲನೂ ನೈಟೇ ಪ್ರಿಪೇರ್ ಮಾಡಿ ಮಲ್ಕೊಂಡ್ರೆ ಹೇಗೋ ನಾವು ಫ್ರೆಶಪ್ ಆಗಿ ಎಲ್ಲ ಮಾಡಿರ್ತೀವಿ. ಸೀರೆ ಉಡ್ಸೋಕ್ಕೂ ಮುಂಚೆಗೆ ನೆಲ ಒರೆಸ್ಕೋಬೇಕು ಒಂದ್ಸರಿ. ಅದಾದಮೇಲೆ ಸೀರೆ ಉಡಿಸ್ಬಿಟ್ಟು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಸೀರೆಗೆ ಏನೇನು ಬೇಕೋ ಎಲ್ಲನೂ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಜಸ್ಟ್ ಹಂಗೆ ಹಾಕ್ಬಿಟ್ಟು ಬಿಂದಿಗೆ ಇಟ್ಟು ಪೂಜೆ ಮಾಡೋದಕ್ಕಾಗುತ್ತೆ. ಇಲ್ಲಿ ನಾನು ರವೆ ಉಂಡೆ ಮಾಡ್ತಾಯಿದ್ದೆ. ಅದಕ್ಕೆ ರವೆನ ಚೆನ್ನಾಗಿ ಹುರ್ಕೋಬೇಕು. ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡೆ. ಜಾಸ್ತಿ ಆಗಿಬಿಟ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಕೊಬ್ಬರಿ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬಂದು ತುರ್ಕೊಟ್ರು. ಇಲ್ಲಾಂದರೆ ಅದು ಕಷ್ಟ ಆಗ್ತಾಯಿತ್ತು. ಕೊಬ್ಬರಿ ತುರಿದ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು. ಒಂದು 4 ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಸಕ್ಕರೆ ಬಿಸಿಗೆ ಮೆಲ್ಟ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಕಾಯಿಸಿಟ್ಟಿದ್ದಂಥ ಹಾಲನ್ನು ಹಾಕ್ಕೊಂಡು ನಾನು ರವೆ ಉಂಡೆನ ಕಟ್ತೀನಿ. ಹಾಲು ಹಾಕಿದ್ರೆ ಸ್ಮೆಲ್ ಬರೋದಿಲ್ವಾ, ಕೆಡೋದಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರಿ. ಇಷ್ಟು ರವೆ ಉಂಡೆ ನಮಗೇನು ತಿಂಗಳಾನುಗಟ್ಲೆ ಬರೋದಿಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ. ಆಮೇಲೆ ಸ್ಮೆಲ್ಲೆಲ್ಲ ಏನೂ ಬರೋದಿಲ್ಲ. ನಾವು ಯಾವಾಗ ಮಾಡಿದ್ರು ರವೆ ಉಂಡೆ ಇದೇ ಥರನೇ ಮಾಡೋದು. ತುಂಬ ಜನ ಅದು ಸಕ್ಕರೆ ಪಾಕ ಹಾಕಿ ಮಾಡ್ತಾರೆ, ಅದೇನು ಟೇಸ್ಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಇದೇ ಥರನೇ ಮಾಡ್ಕೋತೀನಿ. ರವೆ ಉಂಡೆ ರೆಡಿ ಆಗ್ತಾಯಿತ್ತು. ಪ್ರೀತಮ್ ಮಲ್ಕೊಂಡಿದ್ದ. ಪ್ರಗತಿನೂ ಕೂಡ ಬೆಳಗ್ಗೆ ಸ್ಕೂಲಿಗೆ 5 ಗಂಟೆಗೆ ಎದ್ದೇಳೋದ್ರಿಂದ ಅವರು ಅಷ್ಟೇ ಈವ್ನಿಂಗಲ್ಲಿ ಜಾಸ್ತಿ ಹೊತ್ತು ಎದ್ದೇಳೋದೇ ಇಲ್ಲ. ಅವ್ರಿಗೊಂದು ನಿದ್ದೆ ಬರೋ ಟೈಮ್ ಅಂತ ಅಂದಮೇಲೆ ಅಷ್ಟೇ ಮುಗ್ದೋಯ್ತು, ನಿದ್ದೆ ಮಾಡಿಬಿಡ್ತಾರೆ. ಆಮೇಲೆ ಇಷ್ಟೆಲ್ಲ ಯಾಕೆ ಮಾಡಬೇಕು, ತುಂಬ ರಿಸ್ಕ್ ಅಲ್ವಾ ಇದು. ರವೆ ಉಂಡೆ ಎಲ್ಲ ಹೊರಗಡೆನೇ ಸಿಗುತ್ತೆ. ಹಬ್ಬ ಅಂತ ಮನೇಲಿ ಏನಾದರೂ ಇಷ್ಟು ಮಾಡಬೇಕು ಅಂತ ಇರುತ್ತಲ್ವ, ಅದಕ್ಕೋಸ್ಕರ ಮಾಡಿದೆ. ನಮ್ಮಮ್ಮ, ನಾವು ಚಿಕ್ಕ ಹುಡುಗರಲ್ಲಿ ನಮಗೆ ನೆನಪೇನಂತಂದರೆ ಯಾವ ವರ್ಷವೂ ಅವರು ಒಬ್ಬಟ್ಟು ಮಾಡ್ದಲೇ ಹಬ್ಬ ಮಾಡ್ತಾ ಇರಲಿಲ್ಲ. ಒಬ್ಬಟ್ಟು ಇದ್ದೇ ಇರ್ತಾಯಿತ್ತು. ಹಾಗೆ ಕೇಳಿದ್ರೆ ಅಮ್ಮ ತುಂಬ ಕಷ್ಟ ಆಗುತ್ತೆ ಒಬ್ಬಟ್ಟು ಮಾಡೋದು, ಇಡೀ ರಾತ್ರಿ ಒಬ್ಬಟ್ಟು ತಟ್ಟಿ ಬಿಸಿ ಇದನ್ನೆಲ್ಲ ಮಾಡಿ ಫಿನಿಷ್ ಮಾಡಬೇಕಿತ್ತು. ಯಾಕೆ ಬೇಕಮ್ಮ ಇದೆಲ್ಲ, ತುಂಬ ಕಷ್ಟ, ಬೇಡ ಅಂತಂದರೆ ಹಂಗೆಲ್ಲ ಹೇಳೋಕ್ಕಾಗತ್ತಾ. ವರ್ಷಕ್ಕೊಂದು ಹಬ್ಬ ಬರುತ್ತೆ, ಒಬ್ಬಟ್ಟು ಮಾಡ್ದಲ್ಲ ಹಬ್ಬ ಮಾಡೋದ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದು ಮಕ್ಳಿಗೇನೋ ಖುಷಿ, ಸ್ವೀಟ್ ಇದೆ ಮನೇಲಿ ಅಂತ. ರವೆ ಉಂಡೆ ರೆಡಿ ಆಯಿತು. ಇನ್ನು ಕರ್ಜಿಕಾಯಿ ಒಂದು ಬಾಕಿ ಇದೆ.
ಕರ್ಜಿಕಾಯಿ ಅಂತ ಅಂದರೆ ಎರಡೆರಡು ಕೆಲಸ ಅಲ್ವಾ. ಸೊ ಅದಕ್ಕೆ ಒಸಿಬೇಕು, ಸ್ಟಫ್ ಮಾಡಬೇಕು, ಮತ್ತು ಕರ್ಜಿಕಾಯಿ ರೆಡಿ ಮಾಡಿ ಆಮೇಲೆ ಡೀಪ್ ಫ್ರೈ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 10:30 ಆಗಿದೆ, ಇನ್ನೇನು ನನ್ನ ಹಸ್ಬೆಂಡ್ ಬರೋ ಟೈಮು. ಅಕಸ್ಮಾತ್ ಅವ್ರೇನಾದರೂ ಬಂದರೆ ಬೇಗ ಆಗುತ್ತೆ. ಒಂದು ಕೆಲಸ ನಾನು, ಒಂದು ಕೆಲಸ ಅವರು ಅಂತ ಮಾಡಿದ್ರೆ. ಹಾಗೆ ಇವತ್ತು ನಾನು ಬೇಗ ಮಲ್ಗೋದು ಇಲ್ಲ, ನಾಳೆ ಹಬ್ಬ ಅಲ್ವಾ, ಲೇಟಾಗಿ ಮಾಡ್ತೀನಿ. ಹಬ್ಬದ ಟೈಮಿಂಗ್ಸ್ ಏನೋ 12:45ವರೆಗೂ ಚೆನ್ನಾಗಿದೆ ಅಂತ. ಆ ಟೈಮಿಂಗ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ನಾಳೆ ಹೇಳೋದ್ರೆ, ಇವಾಗ ಹೇಳಿದ್ರೆ ನಾಳೆ ಹೆಂಗೆ ಗೊತ್ತಾಗುತ್ತೆ. ನಾನು ಆದಷ್ಟು ಬೆಳಗ್ಗೆನೇ ಹಬ್ಬ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ. ಬಟ್ ಈ ವರ್ಷ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಬೇಡ, ಈ ವರ್ಷ ಲೇಟಾಗೆ ಮಾಡೋಣ, ನಿಧಾನಕ್ಕೆ. ಪ್ರಗತಿಗೆ ಸ್ಕೂಲ್ ಬೇರೆ ಇದೆ, ರಜಾ ಕೊಟ್ಟಿಲ್ಲ. ಹಾಗಾಗಿ ಕರ್ಜಿಕಾಯಿನ ನಿಧಾನಕ್ಕೆ ಮಾಡ್ತೀನಿ. ಇವಾಗ ಇದು ಸಾಮಗ್ರಿ ಎಲ್ಲ ಬೆಳಗ್ಗೆನೇ ಬರೋದು. ಆವಾಗ ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ ಆಗುತ್ತೆ. ಪ್ರತಿ ವರ್ಷ ಏನಂತಂದರೆ ಗುರುವಾರನೇ ಬೆಳಗ್ಗೆನೇ ಮಾರ್ಕೆಟಲ್ಲಿ ಏನು ಬೇಕೋ ಎಲ್ಲ ತರಿಸ್ಬಿಡ್ತಾ ಇದೆ. ಅದೆಲ್ಲ ರೆಡಿ ಇರೋದು ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ನೆಲ ಒರೆಸ್ಬಿಟ್ಟು ದೇವ್ರನ್ನ ಕೂರ್ಸೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದೆ. ಈ ವರ್ಷ ಅಡುಗೆನೂ ಅಷ್ಟೇ ತುಂಬ ಸಿಂಪಲ್ಲು. ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗಲೇ ಮಸಾಲ ರುಬ್ಬಿಟ್ಬಿಡ್ತೀನಿ. ಟೊಮೊಟೊ ಬಾತ್ಗೆ ಏನೇನು ಬೇಕು ಬೆಳಗ್ಗೆ ಒಗ್ಗರಣೆ, ರೈಸ್ ಹಾಕಿ ಕೂಗಿಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಆಮೇಲೆ ಅಡುಗೆ ಅಷ್ಟೇ ತುಂಬ ಸಿಂಪಲ್. ಯಾಕೆ ಅಂತ ಅಂದರೆ ನಾಳೆ ಬಂದ್ಬಿಟ್ಟು ವರಮಹಾಲಕ್ಷ್ಮಿ, ಆಮೇಲೆ ಶನಿವಾರ ನಾನು ಶ್ರಾವಣ ಶನಿವಾರ ಮಾಡ್ತೀವಿ ವೆಂಕಟನ ಸ್ವಾಮಿದು. ಹಾಗಾಗಿ ಅವತ್ತು ಕೂಡ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಅಡುಗೆ ಅಂತ ಇರುತ್ತೆ. ಹಾಗಾಗಿ ನಾನು ನಾಳೆಗೆ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡ್ಕೋತೀನಿ. ಇಲ್ಲಿ ಯಾರು ಪ್ರೀತು? ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಇಷ್ಟೇ. ತುಂಬ ಜನ ಕೇಳ್ತೀರಾ ಪ್ರೀತು ಎದ್ದೇಳಲ್ವಾ, ಅಳಲ್ವಾ ಅಂತ. ಈ ಥರ ಅಳ್ತಾ ಇರ್ತಾನೆ. ಮಧ್ಯೆ ಮಧ್ಯೆ ಸಮಾಧಾನ ಮಾಡಿ ಮಲಗಿಸ್ಬೇಕು, ಆಟ ಆಡಿಸ್ಬೇಕು, ಆಮೇಲೆ ವ್ಲಾಗ್ ಮಾಡಬೇಕು. ಇಲ್ಲ ಯಾಕೆ 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 ಮಮ್ಮಿ ಇಲ್ಲ ಇಲ್ವಾ? ಯಾವಾಗ್ಲೂ ಪ್ರೀತಮ್ ನಗಂದ ನೋಡ್ತಾ ಇದ್ರಿ, ಇವತ್ತು ಅಳೋದು ತೋರಿಸಿದೀನಿ. ಹೇಳ್ತಾರ ಮಗ್ನೆ. ಯಾರದು ಅಳ್ತಾ ಇರೋದು ಆ ಥರ? ನೋಡು ಅಲ್ಲಿ ಪಾಪ ಹೆಂಗ್ ಹೇಳ್ತಿದೆ. ಅಲ್ಲೋಡಲ್ಲಿ ಅಲ್ಲೋಡು, ಪಾಪು ಇಲ್ಲಿ ತೋರಿಸು. ಅಮ್ಮ ಹೇಳಿದ್ದು ಇದೇ ವಿಚಾರಕ್ಕೆ. ಪಾಪುನ ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಮ್ಮಂದಿರು ಏನಾದರೂ ಕೆಲಸ ಮಾಡಬೇಕಾದ್ರೆ ಮಕ್ಕಳು ಈ ಥರ ಮಾಡೋದು ಜಾಸ್ತಿ ಅಂತೆ. ಸೊ ಹಾಗಾಗಿ ಅವನ್ನ ಅಲ್ಲಿ ಕೂರಿಸಿ ಇಲ್ಲಿ ಕೂರಿಸಿ ಮಧ್ಯೆ ಮಧ್ಯೆ ಎದ್ದೇಳ್ತಾ ಇರ್ತಾನೆ. ನಾನು ಹೋಗಿ ಮಲ್ಕೊಂಡ್ರೆ ಜೊತೆಯಲ್ಲಿ ಮಲಗಿಬಿಡ್ತಾನೆ ಕಂಟಿನ್ಯೂಸ್ ಆಗಿ. ನಾನಿಲ್ಲ ಅಂತ ಅಂದಾಗ ಸ್ವಲ್ಪ ಅವ್ನಿಗೆ ಎಚ್ಚರಿಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಧ್ಯೆ ಮಧ್ಯೆ ಎದ್ದೇಳ್ತಾ ಇದ್ದ. ಎಷ್ಟರಲ್ಲಿ ನಾನು ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಏನು ಬಿಳಿ ಎಳ್ಳು ಅದನ್ನು ಚೆನ್ನಾಗಿ ಹುರ್ಕೊಂಡು ಬೆಲ್ಲನೆಲ್ಲ ತುರಿದಿಟ್ಕೋಬೇಕು. ಅದಕ್ಕೆ ಹೂರ್ಣ ನಾವು ಇದೇ ಥರ ಮಾಡೋದು, ಕಡಲೆ ಪೌಡರೆಲ್ಲ ಹಾಕಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಏನು ಕೊಬ್ಬರಿ ತುರಿ, ಬೆಲ್ಲ ತುರಿದಿಟ್ಟಿದ್ನಲ್ಲ ಅದು, ಮತ್ತು ಎಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನಿಲ್ಲಿ ಮೈದಾನ ಕಲಿಸ್ಕೊತಾ ಇದ್ದೀನಿ. ಇಷ್ಟೇ ಮಾಡಿದ್ದು. ಅಕಸ್ಮಾತ್ ಏನೋ ಹೂರ್ಣ ಮಿಕ್ಕಿದ್ರೆ ಫ್ರೀ ಟೈಮಲ್ಲಿ ಇನ್ನೊಂದು ಸರಿ ಯಾವಾಗಾದರೂ ಮಾಡೋಣ ಅಂತ ನನಗೊಂದು ಬಾಕ್ಸ್ ಹೂರ್ಣ ಹಾಗೆ ಮಿಕ್ಕಿತ್ತು. ನೈಟ್ ಎಷ್ಟು ಮೈದಾ ಕಲಿಸಿದ್ದೆ ಅಷ್ಟು ಫಿನಿಶ್ ಮಾಡಿದೆ. ಮಿಕ್ಕಿದ ಹೂರ್ಣನ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಯಾವಾಗಾದರೂ ಫ್ರೀ ಟೈಮಲ್ಲಿ ಅದು ಕೆಡೋ ಅಂಥದ್ದೇನಲ್ಲ ಅಲ್ವಾ. ಸೊ ಫ್ರೀ ಟೈಮಲ್ಲಿ ಮತ್ತೆ ಮೈದಾ ಕಲಿಸ್ಕೊಂಡು ಬೇಕಾದರೆ ಮಾಡ್ಬೋದು. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಪಾಪ ಅವ್ರಿಗೆ ತುಂಬ ಹೊತ್ತಿರೋದಕ್ಕೆ ಆಗಲಿಲ್ಲ. ಸರಿ ಓಕೆ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಇನ್ನು ಮಿಕ್ಕಿದ್ದೇನು ಫಿನಿಶ್ ಮಾಡಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡಿಕೊಂಡೆ. ಅವರು ಪಾಪ ಯಾವಾಗ್ಲೂ ಶಾಪಲ್ಲಿ ಕೆಲಸ, ಹೊರಗಡೆ ಕೆಲಸ ಅದು ಇದು ಮಾಡ್ತಾ ಇರ್ತಾರೆ. ಬೆಳಗ್ಗೆ 5 ಗಂಟೆಗೆ ಮಾರ್ಕೆಟ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಓಕೆ ನಾನೇ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇದು ಮಾತ್ರ ನನಗೆ ತುಂಬ ಇಷ್ಟ. ಇದು ಕರ್ಜಿಕಾಯಿ, ಆ ಒಳಗಡೆ ಹೂರ್ಣ ಇರುತ್ತಲ್ಲ, ಆ ಟೇಸ್ಟೇ ಬೇರೆ ಅದ್ರ ಜೊತೆ ತಿಂತಾಯಿದ್ರೆ. ನೆಕ್ಸ್ಟ್ ಈಗ ಗೌರಿ ಗಣೇಶ ಹಬ್ಬಕ್ಕೆ ಹೋದರೆ ನಮ್ಮಮ್ಮ ವರಮಹಾಲಕ್ಷ್ಮಿಗಂತೂ ಮಾಡಿಲ್ಲ, ಇವಾಗ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಮಾಡ್ತಾರೆ. ಏನೋ ಒಂಥರ ಖುಷಿ ಗೌರಿ ಗಣೇಶ ಹಬ್ಬ ಅಂದರೆ ನಮಗಂತೂ. ಸೊ ಕರ್ಜಿಕಾಯಿ ಎಲ್ಲ ರೆಡಿ ಆಯಿತು. ಕರ್ಜಿಕಾಯಿ ಏನಂತಂದರೆ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬಿಸಿ ಮಾಡಿದ್ರೆ ಆ ಕ್ರಿಸ್ಪಿನೆಸ್ ಉಳಿಯುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ತುಂಬ ಪೇಷನ್ಸಿಂದ ಮಾಡಬೇಕು. ಅದಾದಮೇಲೆ ಹಿಂದಿನ ದಿನವೇ ನಾನು ಯಾವ ರಂಗೋಲಿ ಬಿಡಬೇಕು ಅಂತಲೂ ಕೂಡ ನಾನು ಮಾಡ್ಕೊಬಿಡ್ತೀನಿ. ಯಾಕೆ ನಂಗೆ ರಂಗೋಲಿ ಅಷ್ಟು ನೆನಪಿರಲ್ಲ. ಸೊ ಹಾಗಾಗಿ ಯಾವ ಡಿಸೈನ್ ಬೇಕಂತ ಹೇಳ್ಬಿಟ್ಟು ನೋಡಿ ಅದನ್ನ ಒಂದು ಸರಿ ಬರೆದ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ನೆನ್ಪಿಟ್ಕೋತೀನಿ. ಹಾಗೆ ನಿಮ್ಗೊಂದು ಟಿಪ್ಸ್ ಹೇಳಬೇಕು ಅಂತ ಅಂದರೆ, ನನಗೆ ಹಸ್ತಪಾದ ತೊಗೊಂಡ್ಮೇಲೆ
ಸೊ ಈ ಥರ ಹಸ್ತ ಓಕೆ, ಹಸ್ತ ಚೆನ್ನಾಗಿದೆ ದೇವ್ರದ್ದು. ಪಾದ ಬಂದ್ಬಿಟ್ಟು ಈ ಥರ ಉದ್ದು ಕೊಟ್ಟಿದ್ದಾರೆ. ಸೊ ಇದು ಹಿಂಗೆ ಕೂರಿಸ್ಬಾರ್ದು, ಅದು ಕುತ್ಕೊಂಡಿರೋ ಥರ ಆಗಲ್ಲ. ಸೊ ಯಾವಾಗಲೂ ಪದ್ಮಾಸನದಲ್ಲಿ ಕೂತಿರ್ಬೇಕಂತೆ. ಸೊ ಹಾಗಾಗಿ ಈ ಥರದ್ದು ತೊಗೋಬೇಡಿ. ಈ ಥರದ್ದು ನನಗೆ ಗೊತ್ತಿರಲಿಲ್ಲ, ಸ್ಟಾರ್ಟಿಂಗಲ್ಲಿ ತೊಗೊಂಬಿಟ್ಟು. ನಿಮಗೆ ಬೇಕು ಅಂತ ಅಂದರೆ ಈ ಥರ ಪದ್ಮಾಸನದಲ್ಲಿ ಕೂತಿರತ್ತಲ್ಲ, ಆ ಥರ ಪಾದ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ಈ ಥರ ಒಂದು ಸೈಡಿಗೆ ಏನಾದರೂ ಸ್ಟಿಚ್ ಮಾಡೋಕ್ಕಾಗತ್ತಾ ಅಂತ. ತುಂಬ ಸ್ಟಿಫಾಗಿದೆ, ಆಗಲ್ಲ. ಹಿಂಗೆ ಕುತ್ಕೊಳ್ಳೋ ಥರ ಒಂದು ಸ್ವಲ್ಪ ಬೆಂಡ್ ಕೂಡ ಮಾಡೋಕ್ಕಾಗಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಕೈಯೆಲ್ಲ ಪುಟಾಣಿಯಾಗಿ ಚೆನ್ನಾಗಿದೆ, ಆದರೆ ಸ್ವಲ್ಪ ಏನು ಸ್ಟಿಕ್ ಮಾಡಬೇಕಾದ್ರೆ ತುಂಬ ಕಷ್ಟ, ಇದು ನೋಡಿ ಮಾಡಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ ಈ ಸರಿ ಪದ್ಮಾಸನದಲ್ಲಿ ಕೂತಿರೋ ಥರ ಏನಾದರೂ ಮಾಡೋಣ ಅಂತ. ನೋಡೋಣ ಇದನ್ನು. ಅದಕ್ಕೆ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಇಲ್ಲಿ ಟೈಟಾಗೆ ಮೇ ಬಿ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನನಗೊಂದು ದೊಡ್ಡ ಕನ್ಫ್ಯೂಷನ್, ಹಸ್ತಪಾದ ಇಡೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಆಗಿರ್ತೀನಿ, ಗೊತ್ತಿಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ನನಗೆ ಸೀದಾ ಇತ್ತು, ಇದನ್ನು ಈ ಥರ ಬೆಂಡ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ನೋಡೋಣ ಆ ಸೀರೆ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನನಗೇನೋ ಪರ್ಫೆಕ್ಟ್ ಅನಿಸ್ತು. ಪಾದ ನೋಡೋಣ, ಬೆಳಗ್ಗೆ ಸೀರೆ ಉಡ್ಸಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ಸೀರೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಗ್ತಾ ಇಲ್ಲ, 1 ಗಂಟೆ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇವಾಗ ಸೀರೆ ಏನೂ ರೆಡಿ ಮಾಡಲ್ಲ. ನಾಳೆ ಪ್ರಗತಿ ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಮಾಡ್ಕೋತೀನಿ. ಅಂದರೆ ನಾಳೆ 12:45ವರೆಗೂ ಟೈಮ್ ಚೆನ್ನಾಗಿದೆ ಅಂತ ನೋಡಿದೆ. ಸೊ ಹಾಗಾಗಿ ಅಲ್ಲಿವರೆಗೂ ಟೈಮ್ ಇದೆ ಅಲ್ವಾ, ಅವಾಗ ಮಾಡ್ಕೊಂಡ್ರೆ ಆಯ್ತು. ಇವಾಗ ನಿದ್ದೆ ಕೆಟ್ಟರೆ ನಾಳೆ ಬೆಳಗ್ಗೆಗೆ ಏನೂ ಮಾಡೋಕ್ಕಾಗಲ್ಲ. 5 ಗಂಟೆಗೆ ನಾನು ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಪ್ರಗತಿನ ಸ್ಕೂಲಿಗೆ ಕಳಿಸಿ ಆಮೇಲೆ ಮಾಡಬೇಕು. ಸೊ ನೋಡೋಣ, ನಾನು ಮತ್ತೆ ನೆಕ್ಸ್ಟು ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಾಳೆ ರಂಗೋಲಿಗೆ ಅಂತ ಹೇಳ್ಬಿಟ್ಟು ರಂಗೋಲಿ ಪುಡಿ ಎಲ್ಲ ತರಿಸಿದ್ದೀನಿ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇಲ್ಲಿ ಈ ಥರ ಮಾಡಿದ್ದೀನಿ. ನೋಡೋಣ ಈ ಬಾಕ್ಸ್ ಮೇಲೆ ಏನಾದರೂ ಇಡೋದು, ಮೇಲೆ ಲಕ್ಷ್ಮಿ ಕೂರಿಸೋದು ಅಂತ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 1:30 ಆಗಿದೆ. ಜಸ್ಟ್ ಇದು ಒಂದು ನಾನು ಯೂಸ್ ಮಾಡ್ದಲೇ ಇದ್ದಿದ್ದು ಸೀರೆ ಇತ್ತು. ಅದರಲ್ಲಿ ನೋಡೋಣ ಟ್ರಯಲ್ ಹಂಗೆ ಹಸ್ತಪಾದ ಎಲ್ಲ ಇಟ್ಟರೆ ಹೇಗೆ ಬರುತ್ತೆ ಅಂತ. ಸೊ ನನಗೆ ವೆಯ್ಟ್ ಮಾಡೋದು ಅಂದರೆ ತುಂಬ ಕಷ್ಟ. ಇವಾಗಲೇ ರೆಡಿ ಮಾಡಿಬಿಡೋಣ ಅನ್ನೋಷ್ಟು ನನಗೆ ಇಷ್ಟ ಆಗ್ತಾಯಿತ್ತು. ಜಸ್ಟ್ ಹಾಗೆ ಈ ಐಡಿಯಾ ಸೂಟ್ ಆಗುತ್ತಾ, ಈ ಥರ ಮಡಚಿ ಹಿಂಗೆ ಇಡೋದು ಅಂತ ಹೇಳಿ. ಇದಕ್ಕೆ ಇನ್ನೂ ಈ ಥರ ಕರೆಕ್ಟಾಗಿ ಕೂರಿಸ್ಬೇಕು. ಸೊ ಇದೆಲ್ಲ ಸೆಟ್ ಮಾಡಬೇಕು, ಪರ್ಫೆಕ್ಟಾಗಿ ಪ್ಲೀಟ್ಸ್ ಇಟ್ಕೊಂಡ್ರೆ ಬರುತ್ತೆ. ನಾಳೆ ಮಾಡ್ತೀನಿ. ನಾನಂತೂ ನಾಳೆಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಆಗುತ್ತೋ ಅಂತ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.